ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈ ಚಳಿಗಂತೂ ಬಾಯೆಲ್ಲ ಕೆಟ್ಟೋಗಿರೋದಂತೂ ಸಹಜ. ಅದಕ್ಕೆ ನಾವಿವತ್ತು ಹಳೆ ಕಾಲದ ರೆಸಿಪಿ ಅಂದರೆ ಹುಚ್ಚೆಳ್ಳು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಾಯಂತೂ ಒಂದು ಹದ ಬರೋದ್ರಲ್ಲಿ ಖಂಡಿತ ಕಣ್ರಿ, ನಾನು ಹೇಳ್ದಂಗೆ ಇರಬೇಕು. ಕರೆಕ್ಟ್ ಮೇಡಮ್, ನೀವು ಹೇಳಿದ್ದು ಅಂತಲೇ ಹೇಳ್ಬೋದು. ಆ ರೀತಿಯಾಗಿರುತ್ತೆ ಈ ಹುಚ್ಚೆಳ್ಳು ಚಟ್ನಿ. ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಅರ್ಧ ಕಪ್ಪಷ್ಟು ಹುಚ್ಚೆಳ್ಳು ತಗೋಬೇಕು. ನೋಡಿ, ಈ ರೀತಿ ಇರುತ್ತೆ ಹುಚ್ಚೆಳ್ಳು. ಅಂಗಡಿಗಳಲ್ಲಿ ಸ್ಟೋರುಗಳಲ್ಲಿ ಸಿಗುತ್ತೆ ಕಣ್ರಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಅಂತೂ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಚಟ್ನಿ ಅಂತ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ಅರ್ಥ ಆಗಲ್ಲ, ಚೆನ್ನಾಗಿ ಅನಿಸಲ್ಲ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೀಡಿಯಂ ಫ್ಲೇಮಲ್ಲಿ ಹುಚ್ಚೆಳ್ಳನ್ನ ಹದವಾಗಿ ಹುರ್ಕೊಂಡ್ರೆ ಕಣ್ರಿ ಚಟ್ನಿ ಚೆನ್ನಾಗಿರೋದು. ನೋಡಿ, ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಚಟ್ನಿ ಉರಿತಾ ಇರೋದು ಸೌಂಡು ನೋಡಿದ್ರಲ್ವ. ಚಿಟ್ಪಟ ಚಿಟ್ಪಟ ಅಂತ ಸೌಂಡ್ ಬರ್ತಾ ಇದೆಯಲ್ವಾ. ಈ ರೀತಿಯಾಗಿ ಹುರ್ಕೊಬೇಕು. ಈ ಪ್ರೊಸೀಜರಲ್ಲಿ ಹುರ್ಕೊಂಡ್ರೆ ನಮ್ಮ ಈ ಹುಚ್ಚೆಳ್ಳು ಚಟ್ನಿ ಚೆನ್ನಾಗಿರೋದು. ಇಲ್ಲ ಅಂದರೆ ಚೆನ್ನಾಗಿ ಅನ್ಸಲ್ಲ ಕಣ್ರಿ. ಹುಚ್ಚೆಳ್ಳು ಹುರಿಯೋದೇ ಈ ಚಟ್ನಿ ಪ್ರೊಸೀಜರ್ ಕಣ್ರಿ. ಇಷ್ಟು ಮಾತ್ರ ನೀಟಾಗಿ ನೋಡಿ ಪುರಿ ಹೋಗ್ತಾ ಇದೆ ನೋಡಿ. ಈ ರೀತಿಯಾಗಿ ಹುರ್ಕೊಬೇಕು ಕಣ್ರಿ ಹುಚ್ಚೆಳ್ಳನ್ನ. ಆಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಿ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತಣ್ಣಗಾಗಕ್ಕೆ ಬಿಡಿ. ಅಷ್ಟೊತ್ತಿಗೆ ಒಂದು 4 ಒಣಗಿದ ಮೆಣಸಿನ್ಕಾಯಿ, 6 ಬೆಳ್ಳುಳ್ಳಿ ಪೀಸು, 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನ 1 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಚಟ್ನಿಗೆ ಈ ರೀತಿಯಾಗಿ ಹುರ್ಕೊಂಡು ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಹುಚ್ಚೆಳ್ಳು ಹುರಿದಿರೋದನ್ನ ತಣ್ಣಗಾದ್ಮೇಲೆ ಈ ರೀತಿಯಾಗಿ ನೀರು ಹಾಕ್ದಿರೇ ಪುಡಿ ಮಾಡ್ಕೋಬೇಕಾಗುತ್ತೆ. ಆ ಪುಡಿ ಮಾಡಿದ ನಂತರ 1 ಹಿಡಿಯಷ್ಟು ಕಡಲೆಪಪ್ಪು ಸೇರಿಸ್ಕೋಬೇಕಾಗತ್ತೆ ಒಂದು ಜಾರ್ಗೆ. ಹಾಗೆ 2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಕಪ್ಪಷ್ಟು ನಾವು ತೆಂಗಿನಕಾಯಿ ತುರಿದಿಟ್ಕೊಂಡಿರೋಂಥ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಜಾರಿಗೆ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಅರ್ಧ ನಿಂಬೆಹಣ್ಣು ಸೈಜಿನಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡು ತೊಗೊಂಡಿದ್ದೀನಿ, ನೀವು ಹಂಗೆ ಬೇಕಾದ್ರೂ ಸೇರಿಸ್ಕೊಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಹಾಗೆ ನಾವು ಹುರಿದಿಟ್ಕೊಂಡಿರ್ತೀರಲ್ವ ಮೆಣಸಿನ್ಕಾಯಿ, ಈ ಬೆಳ್ಳುಳ್ಳಿ, ಅದು ಸೇರಿಸ್ಕೊಂಡು ನೀರು ಸ್ವಲ್ಪ ಸೇರಿಸಿ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ಇಷ್ಟೇ ಕಣ್ರಿ ನಮ್ಮ ಪ್ರೊಸೀಜರು. ಇಷ್ಟೇ ಅಂತ ಕೊನೆವರೆಗೂ ನೋಡ್ದಿರ ಇರಬೇಡಿ, ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಕ್ಲಿಯರಾಗಿ ಹೇಳಿದ್ದೀನಿ. ದಯವಿಟ್ಟು ಈ ಚಳಿನಲ್ಲಿ ಮಾಡಿ ತಿಂತಾಯಿದ್ರೆ ಅಂತೂ ಸೂಪರಾಗಿರುತ್ತೆ. ರಾಗಿ ರೊಟ್ಟಿಗೆ ಅಂತಲ್ಲ, ಬಿಸಿ ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ರಾಗಿ ರೊಟ್ಟಿ ರೆಸಿಪಿ ಬೇಕಾದರೆ ನಮ್ಮ ಚಾನಲಲ್ಲಿದ್ದೆ ನೋಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.